ಕಳೆದ ವರ್ಷ ನವೆಂಬರ್ 29ರಂದು ರಾಜಸ್ಥಾನದ ನಾಗೌರ್ ಜಿಲ್ಲೆಯ ದಿದ್ವಾನ ಕುಚ್ಮನ್ ಅನ್ನೋ ಏರಿಯಾದಲ್ಲಿ ಬೈಕ್ ಒಂದು ಕೆಟ್ಟು ನಿಂತಿತ್ತು. ರಾತ್ರಿ ಸುಮಾರು 7 ಗಂಟೆ ಸಮಯ, ನಿರ್ಜನ ಪ್ರದೇಶ. ಆಗ ಸುರೇಂದ್ರ ದಾದರ್ವಾಲ್ ಎಂಬಾತ ಬೈಕಲ್ಲಿ ಹೆಲ್ಮೆಟ್ ಧರಿಸಿ ಬರ್ತಿದ್ದ. ಇವನ ವಯಸ್ಸು 24 ವರ್ಷ. ಸ್ಪೀಡ್ ಆಗಿ ಬರ್ತಿದ್ದವನನ್ನ ಬೈಕ್ ರಿಪೇರಿ ಮಾಡ್ತಿದ್ದ ವ್ಯಕ್ತಿ ತಡೆದು ನಿಲ್ಲಿಸಿದ್ದ. ಹೆಲ್ಮೆಟ್ ತೆಗೆದ ಸುರೇಂದ್ರ ಏನಾಯ್ತು ಅಂತ ಆ ಅಪರಿಚಿತನನ್ನ ಕೇಳಿದ್ದ. ಆಗ ಅವನು ಬೈಕ್ ಸ್ಟಾರ್ಟ್ ಆಗ್ತಿಲ್ಲ, ಏನಾಗಿದೆಯೋ ನೋಡಿ ಸರ್ ಅಂತ ಕೇಳಿದ್ದ. ಸುರೇಂದ್ರ ನಿಂತಿದ್ದ ಬೈಕ್ ಹತ್ರ ಹೋಗಿ ಕಿಕ್ ಹೊಡೆಯೋಕೆ ಟ್ರೈ ಮಾಡಿದ್ದ. ಆಗ ಆ ಇಬ್ಬರು ವ್ಯಕ್ತಿಗಳಲ್ಲಿ ಒಬ್ಬ ವ್ಯಕ್ತಿ ಸುರೇಂದ್ರನ ಹಿಂದಿನಿಂದ ಗಟ್ಟಿಯಾಗಿ ಹಿಡ್ಕೊಂಡ್ರೆ ಇನ್ನೊಬ್ಬ ಇವನ ಕತ್ತನ್ನ ಕುಯ್ದು ಬಿಟ್ಟಿದ್ದ. ಇದರಿಂದ ಸುರೇಂದ್ರ ರಕ್ತದ ಮಡುವಿನಲ್ಲಿ ಬಿದ್ದು ಒದ್ದಾಡಿ ಪ್ರಾಣ ಬಿಟ್ಟಿದ್ದ. ಬಳಿಕ ಕೊಲೆಗಾರರು ಅಲ್ಲಿಂದ ಪರಾರಿಯಾಗಿದ್ರು. ಕೊಲೆ ನಡೆದ 10 ನಿಮಿಷಗಳ ಬಳಿಕ ಅದೇ ರಸ್ತೆಯಲ್ಲಿ ಹೋಗ್ತಿದ್ದ ಒಬ್ಬ ವ್ಯಕ್ತಿ ಸುರೇಂದ್ರ ಶವವನ್ನ ನೋಡಿ ಗಾಬರಿಗೊಂಡಿದ್ದ. ಕೂಡಲೇ ಪೊಲೀಸರಿಗೆ ಫೋನ್ ಮಾಡಿ ವಿಷಯವನ್ನ ತಿಳಿಸಿದ್ದ. ಪೊಲೀಸರು ತಕ್ಷಣ ಸ್ಥಳಕ್ಕೆ ಧಾವಿಸಿದ್ರು. ಸುರೇಂದ್ರನನ್ನ ಸ್ಥಳೀಯ ಆಸ್ಪತ್ರೆಗೆ ಕರ್ಕೊಂಡು ಹೋಗುವಷ್ಟರಲ್ಲಿ ಇವನ ಪ್ರಾಣ ಹೊರಟು ಹೋಗಿತ್ತು. ಇದರಿಂದ ಪೊಲೀಸರು ಮೃತ ವ್ಯಕ್ತಿ ಯಾರಿರಬಹುದು ಅಂತ ವಿಚಾರಣೆ ಮಾಡೋಕೆ ಶುರು ಮಾಡಿದ್ರು. ಇದೊಂದು ಬ್ಲೈಂಡ್ ಸ್ಪಾಟ್ ಅಲ್ಲಿ ನಡೆದ ಕೊಲೆಯಾಗಿದ್ರಿಂದ ಪೊಲೀಸರಿಗೆ ಸಾಕ್ಷ್ಯಾಧಾರಗಳನ್ನು ಕಲೆ ಹಾಕೋದೆ ದೊಡ್ಡ ಸವಾಲಿನ ಕೆಲಸವಾಗಿತ್ತು. ಯಾಕಂದ್ರೆ ಸುರೇಂದ್ರ ಕೊಲೆ ನಡೆದ ಜಾಗದ ಸುತ್ತಮುತ್ತ ಸಿಸಿಟಿವಿ ಕ್ಯಾಮೆರಾಗಳು ಇರಲಿಲ್ಲ. ಅದು ನಿರ್ಜನ ಪ್ರದೇಶವಾಗಿದ್ರಿಂದ ಆ ರಸ್ತೆಯಲ್ಲಿ ಬೀದಿ ದೀಪಗಳು ಸಹ ಸರಿಯಾಗಿರಲಿಲ್ಲ. ಆದ್ರೆ ಆ ರಸ್ತೆಗೆ 2 ಕಡೆಗಳಲ್ಲಿ 2 ಸಿಟಿಗಳು ಕನೆಕ್ಟ್ ಆಗ್ತಿದ್ವು. ಇದರಿಂದ ಪೊಲೀಸರು ಆ ಸಿಟಿ ಕೊನೆಯಲ್ಲಿರೋ ಸಿಸಿ ಕ್ಯಾಮೆರಾಗಳನ್ನ ಚೆಕ್ ಮಾಡೋಕೆ ಶುರು ಮಾಡಿದ್ರು. ಆ ರಸ್ತೆ ಕೊನೆಯಲ್ಲಿದ್ದ ಸಿಟಿಯ ಸಿಸಿಟಿವಿ ಕ್ಯಾಮೆರಾಗಳನ್ನ ಒಂದೊಂದೇ ಪರಿಶೀಲನೆ ಮಾಡಿ ಬೈಕ್ ನಂಬರ್ನ ಗಮನಿಸಿದ್ರು. ಸುರೇಂದ್ರನ ಜೇಬಲ್ಲಿದ್ದ ಡ್ರೈವಿಂಗ್ ಲೈಸೆನ್ಸ್ ಆಧಾರದ ಮೇಲೆ ಪರಿಶೀಲನೆ ಮಾಡಿ ಇವನು ಪಕ್ಕದ ಗ್ರಾಮಕ್ಕೆ ಸೇರಿದವನು ಅನ್ನೋದನ್ನ ಕನ್ಫರ್ಮ್ ಮಾಡ್ಕೊಂಡಿದ್ರು. ಸುರೇಂದ್ರ ದಾದರ್ವಾಲ್ ಕೊಲೆಯಾದ ಬಗ್ಗೆ ಸ್ನೇಹಿತರು ಹಾಗೂ ಬಂಧುಗಳಿಗೆ ವಿಷಯವನ್ನ ಮುಟ್ಟಿಸಿದ್ರು. ಮಗ ಕೊಲೆಯಾದ ಸುದ್ದಿ ಕೇಳಿ ಸುರೇಂದ್ರ ತಂದೆ ತಾಯಿ ಕಣ್ಣೀರು ಹಾಕಿದ್ರು. ಟೀಚರ್ ಆಗಿ ಕೆಲಸ ಮಾಡ್ತಿದ್ದ ಸುರೇಂದ್ರನಿಗೆ ಯಾರು ಶತ್ರುಗಳಿಲ್ಲ ಅಂತ ಪೊಲೀಸರ ತನಿಖೆಯಲ್ಲಿ ಗೊತ್ತಾಗಿತ್ತು. ಇನ್ನೊಂದು ಕಡೆ ಸಿಸಿಟಿವಿ ಕ್ಯಾಮೆರಾಗಳನ್ನ ಪರಿಶೀಲನೆ ಮಾಡ್ತಿದ್ದ ಪೊಲೀಸರಿಗೆ ಒಂದು ಸಣ್ಣ ಕ್ಲೂ ಸಿಕ್ಕಿತ್ತು. ರಾತ್ರಿ 7:30 ಸುಮಾರಿನಲ್ಲಿ ಗಚ್ಚಿಪುರ ಕಡೆಗೆ 2 ಬೈಕ್ಗಳು ಹೋಗ್ತಿದ್ವು. ಜೊತೆಗೆ ಒಂದು ಕಾರ್ ಸಹ ಆ ರಸ್ತೆಯಲ್ಲಿ ಪಾಸ್ ಆಗಿತ್ತು. ಪೊಲೀಸರು ಆ ಎಲ್ಲಾ ಬೈಕ್ ಹಾಗೂ ಕಾರ್ ನಂಬರ್ನ ಸಂಗ್ರಹಿಸಿ ತನಿಖೆ ಮಾಡೋಕೆ ಶುರು ಮಾಡಿದ್ರು. ಅದು ರಾಜುರಾಮ್ ಅನ್ನೋ ಯುವಕನ ಬೈಕ್ ಅನ್ನೋದು ಪೊಲೀಸರಿಗೆ ಗೊತ್ತಾಗಿತ್ತು. ಅಲ್ಲದೆ ಅವನ ಮೊಬೈಲ್ ಕೊಲೆ ನಡೆದ ಜಾಗದಲ್ಲಿ ತುಂಬಾ ಹೊತ್ತು ಇದ್ದಿದ್ದನ್ನ ಪೊಲೀಸರು ಸೂಕ್ಷ್ಮವಾಗಿ ಗಮನಿಸಿದ್ರು. ಇದರಿಂದ ಪೊಲೀಸರು ಕೊಲೆಗಾರ ಇವನೇ ಇರಬಹುದು ಅಂತ ರಾಜುರಾಮ್ನ ಅರೆಸ್ಟ್ ಮಾಡಿದ್ರು. ಇವನ ವಯಸ್ಸು 21 ವರ್ಷ, ಡಿಗ್ರಿ ಕಂಪ್ಲೀಟ್ ಮಾಡಿದ್ದ. ಇವನನ್ನ ವಶಪಡಿಸಿಕೊಂಡ ಪೊಲೀಸರು ಮೊದಲಿಗೆ ಒಳ್ಳೆ ಮಾತಿಂದಲೇ ಕೇಳಿದ್ರು. ಆದ್ರೆ ಬಿಸಿ ರಕ್ತದ ಯುವಕ ಪೊಲೀಸರಿಗೆ ಸೆಡ್ಡು ಹೊಡೆದು ನಿಂತಿದ್ದ. ಆಗ ಪೊಲೀಸರು ಬೂಟ್ ಹಾಗೂ ಬೆಲ್ಟ್ಗೆ ಕೆಲಸ ಕೊಡೋಕೆ ಶುರು ಮಾಡಿದ್ರು. ಈಗ ಇವನು ನಿಜವನ್ನ ಬಾಯಿ ಬಿಟ್ಟಿದ್ದ. ಸುರೇಂದ್ರನನ್ನ ತಾನೇ ಕೊಲೆ ಮಾಡಿದ್ದಾಗಿ ಒಪ್ಕೊಂಡಿದ್ದ. ಅಲ್ಲದೆ ಕೊಲೆಗೆ ತನ್ನ ಇನ್ನೊಬ್ಬ ಫ್ರೆಂಡ್ ಕೂಡ ಸಾಥ್ ಕೊಟ್ಟಿದ್ದಾಗಿ ತನ್ನ ತಪ್ಪನ್ನ ಒಪ್ಕೊಂಡಿದ್ದ. ಅವನ ಹೆಸರು ಜೀವನ್ ರಾಮ್ ಅಂತ. ಪೊಲೀಸರು ಅವನನ್ನ ಸಹ ಅರೆಸ್ಟ್ ಮಾಡಿದ್ರು. ಕೊಲೆ ಯಾಕೆ ಮಾಡಿದ್ರಿ ಅಂತ ವಿಚಾರಿಸಿದ್ರು. ಆಗ್ಲೇ ಈ ಕೇಸಲ್ಲಿ ಹಳೆ ಲಕುಮಿ ಸೀರಿಯಲ್ ಕಥೆಯೊಂದು ರಿವೀಲ್ ಆಗಿತ್ತು. ಕೊಲೆಯಾಗಿದ್ದ ಸುರೇಂದ್ರನಿಗೆ 2018ರಲ್ಲಿ ಮದುವೆಯಾಗಿತ್ತು. ಆಗ ಇವನ ವಯಸ್ಸು 17 ವರ್ಷ. ತನ್ನ ಹತ್ತಿರದ ಬಂಧುವಾಗಿದ್ದ ರೇಖಾ ಅನ್ನೋ ಹುಡುಗಿಯನ್ನೇ ಇವನು ಮದುವೆಯಾಗಿದ್ದ. ಆಗ ಇವಳ ವಯಸ್ಸು 14 ವರ್ಷ. ಅಂದ್ರೆ ಇಲ್ಲಿ ಇವರಿಬ್ಬರದ್ದು ಬಾಲ್ಯ ವಿವಾಹವಾಗಿತ್ತು. ರಾಜಸ್ಥಾನದಲ್ಲಿ ಇಂತಹ ಮದುವೆಗಳು ಸರ್ವೇ ಸಾಮಾನ್ಯ. ಯಾಕಂದ್ರೆ ಹೆಣ್ಣು ಮಕ್ಕಳು ಬೆಳೆದು ದೊಡ್ಡವರಾದ್ಮೇಲೆ ದಾರಿ ತಪ್ತಾರೆ ಅಂತ ಅಲ್ಲಿನ ಹಿರಿಯರು ಹೆಣ್ಣು ಮಕ್ಕಳಿಗೆ ಚಿಕ್ಕ ವಯಸ್ಸಲ್ಲೇ ಮದುವೆ ಮಾಡಿಬಿಡ್ತಾರೆ. ಅದು ಈಗಲೂ ಸಹ ಮುಂದುವರಿತಾ ಬಂದಿದೆ. ಅವರು 18 ವರ್ಷಕ್ಕೆ ಬರುವಷ್ಟರಲ್ಲಿ ಮಕ್ಕಳನ್ನ ಹೆತ್ತು ಆರೋಗ್ಯವಾಗಿರ್ತಾರೆ ಅನ್ನೋದು ಅವರ ನಂಬಿಕೆ. ಹಾಗಂತ ಹುಡುಗ ಹುಡುಗಿ ಮದುವೆಯಾದ ಕೂಡಲೇ ಗಂಡ ಹೆಂಡತಿ ಆಗ್ತಿರ್ಲಿಲ್ಲ. ಯಾಕಂದ್ರೆ ಮದುವೆ ಹೆಣ್ಣಿಗೆ 18 ವರ್ಷ ತುಂಬುವವರೆಗೂ ಆಕೆ ತವರು ಮನೆಯಲ್ಲೇ ಇರಬೇಕು. ಆಕೆಗೆ 18 ವರ್ಷ ತುಂಬಿದ ನಂತರ ಗಂಡನ ಮನೆಗೆ ಕಳಿಸಿ ಮೊದಲ ರಾತ್ರಿಯ ಕಾರ್ಯಕ್ರಮವನ್ನ ಹೆಣ್ಣಿನ ಕಡೆಯವರು ಮುಗಿಸಿಕೊಡ್ತಾರೆ. ಅದು ಅಲ್ಲಿನ ಪದ್ಧತಿಯಂತೆ. ಹೀಗೆ ಸುರೇಂದ್ರ ಹಾಗೂ ರೇಖಾಗೆ 2018ರಲ್ಲಿ ಮದುವೆಯಾದ್ರೂ 2023ರವರೆಗೂ ಫಸ್ಟ್ ನೈಟ್ ಆಗಿರಲಿಲ್ಲ. ಇವರು ಮದುವೆಯಾಗಿ ಗಂಡ ಹೆಂಡತಿಯರಾಗಿದ್ರೆ ಹೊರತು ಫಸ್ಟ್ ನೈಟ್ ನಡೆದು ಗಂಡು ಹೆಣ್ಣಾಗಿರಲಿಲ್ಲ. ಮದುವೆಯಾದ ನಂತರ ರೇಖಾ ಪಕ್ಕದ ಗ್ರಾಮದಲ್ಲೇ ತನ್ನ ತಂದೆ ತಾಯಿ ಜೊತೆ ವಾಸ ಮಾಡ್ತಿದ್ಲು. ಮದುವೆಯಾದ ದಿನದಿಂದ ರೇಖಾ ಒಂದೇ ಒಂದು ದಿನಕ್ಕೂ ಗಂಡ ಸುರೇಂದ್ರನ ಮನೆಗೆ ಬಂದಿರಲಿಲ್ಲ. ಆದ್ರೆ ಸುರೇಂದ್ರ ಮಾತ್ರ ಹೆಂಡತಿ ರೇಖಾ ಮನೆಗೆ ಆಗಾಗ ಹೋಗಿ ಇವಳ ಜೊತೆ ಮಾತಾಡ್ಕೊಂಡು ಬರ್ತಿದ್ದ. ರೇಖಾ ತಂದೆ ತನ್ನ ಮಗಳು ಚೆನ್ನಾಗಿ ಓದ್ತಾಳೆ ಅಂತ ಓದನ್ನ ಮುಂದುವರೆಸಿದ್ದ. ಇವಳು 10th ಕಂಪ್ಲೀಟ್ ಮಾಡಿ 2020ರಲ್ಲಿ PUCಯನ್ನು ಮುಗಿಸಿದ್ಲು. ಡಿಗ್ರಿ ಓದಿ ಮುಗಿಸಿದ
ನಂತರ ನಿಮ್ಮ ಮನೆಗೆ ಕಳಿಸೋದಾಗಿ ಸುರೇಂದ್ರನ ಹತ್ರ ಹೇಳಿದ್ರು. ಇದಕ್ಕೆ ಇವನು ಕೂಡ ಸರಿ ಎಂದಿದ್ದ. ರೇಖಾ ನೋಡೋಕೆ ಚೆನ್ನಾಗಿದ್ಲು. PUC ಮುಗಿಯುತ್ತಿದ್ದಂತೆ ಗ್ರಾಮದ ಪಕ್ಕದಲ್ಲಿದ್ದ ಡಿಗ್ರಿ ಕಾಲೇಜಿಗೆ ಸೇರ್ಕೊಂಡಿದ್ಲು. ಇವಳು ಕಾಲೇಜು ಮೆಟ್ಟಿಲು ಹತ್ತಿದಂತೆ ರಾಜುರಾಮ್ ಅನ್ನೋನು ಇವಳಿಗೆ ಪರಿಚಯವಾಗಿದ್ದ. ಇವರಿಬ್ಬರ ಪರಿಚಯ ಸ್ನೇಹಕ್ಕೆ ತಿರುಗಿ ಅದು ಪ್ರೀತಿಗೆ ಬದಲಾಗಿತ್ತು. ರೇಖಾ ತನಗೆ ಚಿಕ್ಕ ವಯಸ್ಸಲ್ಲೇ ಮದುವೆಯಾಗಿದೆ ಅಂತ ಪ್ರಿಯಕರ ರಾಜುರಾಮ್ಗೆ ಹೇಳಿದ್ಲು. ಆದ್ರೆ ಈವರೆಗೂ ಫಸ್ಟ್ ನೈಟ್ ಆಗಿಲ್ಲ, ನಾನು ಇನ್ನೂ ಫ್ರೆಶ್ ಅಂತ ಬಾಯ್ ಫ್ರೆಂಡ್ಗೆ ಹೇಳಿದ್ಲು. ಚಿಕ್ಕ ವಯಸ್ಸಲ್ಲೇ ತನಗೆ ಮದುವೆಯಾದ ಬಗ್ಗೆ ರೇಖಾ ವಿವರಿಸಿ ಹೇಳಿದ್ಲು. ಇದರಿಂದ ರಾಜುರಾಮ್ಗೆ ಇವಳ ಮೇಲೆ ಇನ್ನಷ್ಟು ಪ್ರೀತಿ ಬೆಳೆದಿತ್ತು. ಆತ ರೇಖಾ ಅತ್ತೆ ಸೊಸೆಗೆ ಫೋನ್ ಮಾಡಿ ಓದಿದ್ದು ಸಾಕು ಮನೆಗೆ ಬಾ ಅಂತ ಪಟ್ಟು ಹಿಡಿದು ಕೂತಿದ್ಲು. ಆದ್ರೂ ರೇಖಾ ಮಾತ್ರ ಗಂಡನ ಮನೆಗೆ ಹೋಗದೆ ಸುಮ್ಮನಿದ್ಲು. ಅಲ್ಲಿಗಾಗ್ಲೇ ರೇಖಾ ರಾಜುರಾಮ್ ಪ್ರೀತಿಯಲ್ಲಿ ಮುಳುಗಿ ಹೋಗಿದ್ಲು. ಅತ್ತೆ ನೋಡಿದ್ರೆ ನೀನು ಬಂದ ಕೂಡ್ಲೆ ಫಸ್ಟ್ ನೈಟ್ ಮಾಡೋದಾಗಿ ಹೇಳಿ ಭಯ ಪಡಿಸ್ತಿದ್ಲು. ರೇಖಾ ರಾಜುರಾಮ್ನ ಮದುವೆಯಾಗಬೇಕು ಅಂತ ಅನ್ಕೊಂಡಿದ್ಲು. ಇದರಿಂದ ಗಂಡನ ಜೊತೆ ಫಸ್ಟ್ ನೈಟ್ ಮಾಡ್ಕೋಬೇಕಿದ್ದವಳು ಆ ಸುಖವನ್ನ ಗಂಡನಿಗೆ ಉಣಬಡಿಸೋಕು ಮೊದಲು ತನ್ನ ಪ್ರಿಯಕರನಿಗೆ ತನುಮನವನ್ನ ಅರ್ಪಿಸೋಕೆ ನಿರ್ಧರಿಸಿದ್ಲು. ಇದನ್ನ ಪ್ರಿಯಕರ ರಾಜುರಾಮ್ಗೂ ಹೇಳಿ ಇವನ ಜೊತೆ ಪಲ್ಲಂಗವೇರೋಕೆ ರೇಖಾ ಡೇಟ್ ನ ಫಿಕ್ಸ್ ಮಾಡ್ಕೊಂಡಿದ್ಲು. ತಾಳಿ ಕಟ್ಟಿದ ಗಂಡನನ್ನ ಬಿಟ್ಟು ರೇಖಾ ಪ್ರಿಯಕರನ ಜೊತೆ ಸೇರಿ 3 ದಿನಗಳವರೆಗೂ ಮೊದಲ ಮಿಲನ ಮಹೋತ್ಸವದ ಅನುಭವಗಳನ್ನ ಸವಿಯೋಕೆ ನಿರ್ಧರಿಸಿದ್ಲು. ಇದಕ್ಕೆ ಬೇಕಾದ ಏರ್ಪಾಡುಗಳನ್ನ ಸಹ ಮಾಡ್ಕೊಂಡಿದ್ಲು. ರೇಖಾ ಇದ್ದ ರೂಮ್ಗೆ ಇವಳ ಪ್ರಿಯಕರ ರಾಜುರಾಮ್ ಬಂದಿದ್ದ. ಒಟ್ಟು 3 ದಿನ ಎಂಜಾಯ್ ಮಾಡೋದು ಇವರ ಪ್ಲಾನ್ ಆಗಿತ್ತು. ಅದರ ಪ್ರಕಾರ ಇವರು ಮೊದಲ ಮಿಲನ ಮಹೋತ್ಸವದಲ್ಲಿ ಮುಳುಗಿ ತೇಲಿದ್ರು. ಗಂಡ ಕಟ್ಟಿದ್ದ ತಾಳಿಯನ್ನ ಕಿತ್ತೆಸೆದವಳು ಪ್ರಿಯಕರನ ಜೊತೆ ಕಾಮೋತ್ಸವದಲ್ಲಿ ಮುಳುಗಿ ತೇಲಿದ್ಲು. 3 ದಿನಗಳವರೆಗೂ ರಾಜುರಾಮ್ ಇವಳ ಮೈಯಲ್ಲಿದ್ದ ಕಾಮದ ರಸವನ್ನೆಲ್ಲ ಹೀರಿಬಿಟ್ಟಿದ್ದ. ಮದುವೆಯಾದ್ರೂ ಫಸ್ಟ್ ನೈಟ್ ಆಗದೆ ಕಾಮದ ಚಿಗುರೊಡೆದು ಹೂ ಬಿಟ್ಟಿದ್ದ ತನ್ನ ಕಾಮದ ಹೆಬ್ಬಯಕೆಯನ್ನ ಪ್ರಿಯಕರ ತೃಪ್ತಿಯಾಗುವಷ್ಟು ತೀರಿಸಿದ್ದ. ಇಬ್ಬರ ವಯಸ್ಸು ಒಂದೇ ಆಗಿದ್ರಿಂದ ಇಬ್ಬರಿಗೂ ಕಾಮದಾಹ ಮೈ ತುಂಬಿ ತುಳುಕ್ತಿತ್ತು. ಹೀಗಾಗಿ 3 ದಿನಕ್ಕೆ ಮಿಲನ ಮಹೋತ್ಸವವನ್ನ ಪ್ಲಾನ್ ಮಾಡಿಕೊಂಡವರು 1 ವಾರದವರೆಗೂ ಹಗಲು ರಾತ್ರಿ ಎನ್ನದೆ ರತಿ ಕ್ರೀಡೆಯಲ್ಲಿ ಮುಳುಗಿ ತೇಲಿದ್ರು. ಅಂದಿನಿಂದ ರಾಜುರಾಮ್ ಗ್ಯಾಪ್ ಸಿಕ್ಕಾಗ್ಲೆಲ್ಲ ರೇಖಾ ಮೈಯಲ್ಲಿದ್ದ ಸರಳ ರೇಖೆಗಳನ್ನೆಲ್ಲ ಅಳೆದು ಬಿಡ್ತಿದ್ದ. ಕಳೆದ ವರ್ಷವಷ್ಟೇ ರೇಖಾ ಡಿಗ್ರಿ ಕಂಪ್ಲೀಟ್ ಮಾಡಿದ್ಲು. ಆದ್ರೂ ರೂಮ್ ಖಾಲಿ ಮಾಡಿ ಮನೆಗೆ ಹೋಗದೆ ಪೋಸ್ಟ್ ಗ್ರಾಜುಯೇಷನ್ ಮಾಡಬೇಕು ಅನ್ನೋ ನೆಪದಲ್ಲಿ ಅದೇ ರೂಮಲ್ಲಿ ಇದ್ಕೊಂಡು ಪ್ರಿಯಕರನ ಜೊತೆ ಕಾಮ ಕೇಳಿ ನಡೆಸ್ತಿದ್ಲು. ಅತ್ತೆ ಮನೆ ಕಡೆಯಿಂದ ರೇಖಾ ಮೇಲೆ ಒತ್ತಡ ಹೇರೋಕೆ ಶುರು ಮಾಡಿದ್ರು. ಯಾಕಂದ್ರೆ ರೇಖಾಗೆ 18 ವರ್ಷ ದಾಟಿ ಅಲ್ಲಿಗಾಗ್ಲೇ 3 ವರ್ಷವಾಗಿತ್ತು. ಇದರಿಂದ ಇವಳಿಗೆ ಫಸ್ಟ್ ನೈಟ್ ಮಾಡೋಕೆ ರೇಖಾ ಕುಟುಂಬಸ್ಥರು ಹಾಗೂ ಗಂಡನ ಮನೆ ಕಡೆಯವರು ಎಲ್ಲಾ ತಯಾರಿಗಳನ್ನ ಮಾಡ್ಕೊಂಡಿದ್ರು. ಇವಳಿಗೆ 21 ವರ್ಷವಾದ್ರೂ ಇನ್ನು ಯಾಕೆ ಫಸ್ಟ್ ನೈಟ್ ಮಾಡಿಲ್ಲ ಅಂತ ಇವಳ ಬಂಧುಗಳು ಹಾಗೂ ಗ್ರಾಮಸ್ಥರು ಕೇಳೋಕೆ ಶುರು ಮಾಡಿದ್ರು. ಹೀಗಾಗಿ ರೇಖಾ ತಂದೆ ತಾಯಿ ಮಗಳ ಗರ್ಭದಾನ ಮಾಡಿ ಕೈ ತೊಳ್ಕೋಬೇಕು ಅಂತ ನಿರ್ಧರಿಸಿದ್ರು. ಆದ್ರೆ ರೇಖಾಗೆ ಗಂಡನ ಜೊತೆ ಹೋಗೋದು ಸ್ವಲ್ಪವೂ ಇಷ್ಟವಿರಲಿಲ್ಲ. ಗಂಡನಂತೂ ಇವಳಿಗೆ ಬೇಡವಾಗಿದ್ದ. ಇದರಿಂದ ಪ್ರಿಯಕರ ರಾಜುರಾಮ್ ಜೊತೆ ಸೇರಿ ರೇಖಾ ಗಂಡನನ್ನ ಕೊಲೆ ಮಾಡಬೇಕು ಅಂತ ನಿರ್ಧರಿಸಿದ್ಲು. ಹೆಂಡತಿ ಡಿಗ್ರಿ ಕಂಪ್ಲೀಟ್ ಮಾಡಿ ಮನೆಗೆ ಬರ್ತಾಳೆ, ಫಸ್ಟ್ ನೈಟ್ ನ ಭರ್ಜರಿಯಾಗಿ ಆಚರಿಸಿಕೊಳ್ಳಬಹುದು ಅಂತ ಸುರೇಂದ್ರ ಕಾದು ಕೂತಿದ್ದ. ಕಳೆದೊಂದು ವರ್ಷದಿಂದ ರೇಖಾ ಗಂಡನ ಕೊಲೆಗೆ ಪ್ಲಾನ್ ಮಾಡಿದ್ಲು. ಆದ್ರೆ ಟೈಮ್ ಮಾತ್ರ ಕೂಡಿ ಬಂದಿರಲಿಲ್ಲ. ದುರದೃಷ್ಟವಶಾತ್ ಸುರೇಂದ್ರನ ಸಾವು ತಾತನ ರೂಪದಲ್ಲಿ ಬಂದಿತ್ತು. ಕಳೆದ ವರ್ಷ ನವೆಂಬರ್ ನಲ್ಲಿ ಸುರೇಂದ್ರನ ತಾತ ಸಾವನ್ನಪ್ಪಿದ್ದ. ಇದರಿಂದ ರೇಖಾ ಗಂಡನ ಮನೆಗೆ ಬರಬೇಕಾದ ಪರಿಸ್ಥಿತಿ ಎದುರಾಗಿತ್ತು. ಬೇರೆ ದಾರಿ ಇಲ್ಲದೆ ಮದುವೆಯಾದ 7 ವರ್ಷಗಳ ಬಳಿಕ ರೇಖಾ ಗಂಡನ ಮನೆಗೆ ಕಾಲಿಟ್ಟಿದ್ಲು. ಹೀಗೆ ಬಂದವಳು ಬಂಧು ಬಳಗದ ಜೊತೆ ಸೇರ್ಕೊಂಡು ಸುರೇಂದ್ರ ತಾತನ ಸಾವಿಗೆ ಕಣ್ಣೀರು ಹಾಕ್ತಾ ಓಡಾಡ್ಕೊಂಡಿದ್ಲು. ಗ್ಯಾಪ್ ಅಲ್ಲಿ ಗಂಡನ ಕೊಲೆಗೆ ಪ್ಲಾನ್ ಕೂಡ ಹಾಕಿದ್ಲು. ತನ್ನ ಪ್ರಿಯಕರನ ಜೊತೆ ದಿನನಿತ್ಯ ಫೋನಲ್ಲಿ ಮಾತನಾಡ್ತಾ ಗಂಡನನ್ನ ಹೇಗೆ ಸಾಯಿಸೋದು ಅಂತ ಸ್ಕೆಚ್ ಹಾಕ್ತಿದ್ಲು. ಗಂಡನ ಡೀಟೇಲ್ಸ್ ನ ಪ್ರಿಯಕರನಿಗೆ ಹೇಳ್ತಾ ಅವನಿರೋ ಲೊಕೇಶನ್ ನ ಆಗಾಗ ಶೇರ್ ಮಾಡ್ತಿದ್ಲು. ಪ್ರಿಯಕರ ರಾಜುರಾಮ್ ಜೀವನ್ ರಾಮ್ ಅನ್ನೋ ಮತ್ತೊಬ್ಬನ ಸಹಾಯದಿಂದ ಸುರೇಂದ್ರನನ್ನ ಕೊಲೆ ಮಾಡೋಕೆ ಮುಂದಾಗಿದ್ದ. ಸುರೇಂದ್ರ ತಾತನ ಅಂತ್ಯಕ್ರಿಯೆ ಮುಗಿದು ತಿಥಿ ಕಾರ್ಯಕ್ರಮಗಳು ಆರಂಭವಾಗಿದ್ವು. ಇದಕ್ಕೆ ಕೆಲವು ವಸ್ತುಗಳನ್ನು ತರೋಕೆ ಅಂತ ಸುರೇಂದ್ರ ಕಳೆದ ವರ್ಷ ನವೆಂಬರ್ 29ರಂದು ತನ್ನ ಬೈಕ್ ಮೇಲೆ ಹತ್ತಿರದ ಟೌನ್ಗೆ ಹೋಗಿದ್ದ. ಆಗ್ಲೇ ಗಂಡ ಪಕ್ಕದ ಟೌನ್ಗೆ ಹೋಗಿದ್ದಾನೆ. ಕೊಲೆ ಮಾಡೋಕೆ ಇದೇ ಒಳ್ಳೆ ಟೈಮ್ ಅಂತ ರೇಖಾ ಪ್ರಿಯಕರನಿಗೆ ಅಲರ್ಟ್ ಮಾಡಿದ್ಲು. ಇದರಿಂದ ರಾಜುರಾಮ್ ಒಂದು ಚಾಕುವನ್ನ ಖರೀದಿಸಿ ಇಟ್ಕೊಂಡಿದ್ದ. ಇತ್ತ ಗಂಡನ ಗಾಡಿ ನಂಬರ್ ಹಾಗೂ ಅವನ ಶರ್ಟ್ ಕಲರ್ ಎಲ್ಲವನ್ನು ರೇಖಾ ಪ್ರಿಯಕರನಿಗೆ ಶೇರ್ ಮಾಡಿದ್ಲು. ಅಲ್ಲದೆ ಇವನು ಬರೋ ಲೊಕೇಶನ್ ಸಹ ರೇಖಾ ಪ್ರಿಯಕರನಿಗೆ ವಿವರವಾಗಿ ಹೇಳಿದ್ಲು. ಅಂದು ರಾತ್ರಿ ಸುರೇಂದ್ರ ತಾತನ ತಿಥಿ ಕಾರ್ಯಕ್ರಮಗಳಿಗೆ ಸ್ವಲ್ಪ ಐಟಂನ ತರೋದಕ್ಕೆ ಅಂತ ಮನೆಯಿಂದ ಹತ್ತಿರದ ಟೌನ್ಗೆ ಹೊರಟಿದ್ದ. ಇವನು ಒಂಟಿಯಾಗಿ ಬರ್ತಾನೆ ಅಂತ ರೇಖಾ ಪ್ರಿಯಕರನನ್ನ ಎಚ್ಚರಿಸಿದ್ಲು. ಸುರೇಂದ್ರ 6:50 ಸುಮಾರಿಗೆ ಮನೆಯಿಂದ ಹೊರಟಿದ್ದ. ರೇಖಾ ಮೊದಲೇ ಗಂಡನ ಗಾಡಿ ನಂಬರ್ ಹಾಗೂ ಅವನ ಶರ್ಟ್ ಕಲರ್ ನ ಪ್ರಿಯಕರನಿಗೆ ಮೆಸೇಜ್ ಮಾಡಿದ್ಲು. ರಾತ್ರಿ ಟೈಮಲ್ಲಿ ಕನ್ಫ್ಯೂಸ್ ಆಗಬಾರ್ದು ಅಂತ ಗಂಡನ ಬೈಕ್ ಫೋಟೋ ಹಾಗೂ ಅವನ ಶರ್ಟ್ ಕಲರ್ ಫೋಟೋನ ಸಹ ಕಳಿಸಿದ್ಲು. ಅಂದು ರಾತ್ರಿ ರಾಜುರಾಮ್ ಸುರೇಂದ್ರ ಬರೋ ರಸ್ತೆಯ ನಿರ್ಜನ ಪ್ರದೇಶವೊಂದನ್ನು ಹುಡುಕಿ ಕಾದು ಕೂತಿದ್ದ.
ಅಲ್ಲಿ ಪೂರ್ತಿ ಕತ್ತಲಾಗಿದ್ರಿಂದ ದಾರಿಯಲ್ಲಿ ಹೋಗಿ ಬರ್ತಿದ್ದ ಬೈಕ್ಗಳನ್ನು ನಿಲ್ಲಿಸಿ ಚೆಕ್ ಮಾಡಿಕೊಂಡು ಕೊಲೆ ಮಾಡೋಕೆ ಮುಂದಾಗಿದ್ದ. ರೇಖಾ ಹೇಳಿದಂತೆ ಸ್ವಲ್ಪ ಹೊತ್ತಿಗೆ ಸುರೇಂದ್ರ ಬೈಕ್ ಮೇಲೆ ಬಂದಿದ್ದ. ಆಗ ರಾಜುರಾಮ್ ಬೈಕ್ ನ ಅಡ್ಡಗಟ್ಟಿ ತನ್ನ ಬೈಕ್ ಕೆಟ್ಟು ಹೋಗಿದೆ, ಸ್ವಲ್ಪ ಸಹಾಯ ಮಾಡುವಂತೆ ಕೇಳ್ಕೊಂಡಿದ್ದ. ಈ ಟೈಮಲ್ಲಿ ಗಾಡಿ ನಂಬರ್ ನ ನೋಡಿ ಅದು ತನ್ನ ಪ್ರಿಯತಮೆಯ ಗಂಡ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೊಂಡಿದ್ದ. ಸುರೇಂದ್ರ ಹೆಲ್ಮೆಟ್ ತೆಗೆದು ಇವರ ಸಹಾಯಕ್ಕೆ ಬಂದಿದ್ದ. ಇತ್ತ ಜೀವನ್ ರಾಮ್ ಬೈಕ್ ಪಕ್ಕದಲ್ಲಿ ಕೂತು ರಿಪೇರಿ ಮಾಡ್ತಿದ್ದವನಂತೆ ನಾಟಕವಾಡ್ತಿದ್ದ. ತನ್ನ ಲವರ್ ಗಂಡ ಇವನೇ ಅನ್ನೋದು ರಾಜುರಾಮ್ಗೆ ಗೊತ್ತಾಗ್ತಿದ್ದಂತೆ ಜೀವನ್ ರಾಮ್ಗೆ ಸನ್ನೆ ಮಾಡಿದ್ದ. ಆಗ ಇವನು ಹಿಂದಿನಿಂದ ಸುರೇಂದ್ರನನ್ನ ಹಿಡ್ಕೊಂಡಿದ್ದ. ಕ್ಷಣಾರ್ಧದಲ್ಲಿ ಈ ಕಿರಾತಕರು ಸುರೇಂದ್ರನ ಕತ್ತು ಕೊಯ್ದು ಅಲ್ಲಿಂದ ಪರಾರಿಯಾಗಿದ್ರು. ಆ ಕತ್ತಲೆ ರಾತ್ರಿಯಲ್ಲಿ ಏನು ನಡೀತಿದೆ ಅಂತ ಗೊತ್ತಾಗುವಷ್ಟರಲ್ಲಿ ಸುರೇಂದ್ರ ಪ್ರಾಣ ಪಕ್ಷಿ ಹಾರಿ ಹೋಗಿತ್ತು. ಇವನಿಗೆ ತನ್ನ ಹೆಂಡತಿಯ ತನ್ನನ್ನ ಕೊಲೆ ಮಾಡಿಸಿದಾಳೆ ಅನ್ನೋ ವಿಚಾರವು ಗೊತ್ತಾಗದೆ ಹೋಯಿತು. ಇನ್ನು ಈ ಕೊಲೆಗೋಸ್ಕರ ಯುಪಿಯಲ್ಲಿ ನಡೆದ ಹನಿಮೂನ್ ಮರ್ಡರ್ ನ ಇವರು ಇನ್ಸ್ಪಿರೇಷನ್ ಆಗಿ ತಗೊಂಡಿದ್ರಂತೆ. ಪೊಲೀಸರು ಸಿಸಿಟಿವಿ ಕ್ಯಾಮೆರಾಗಳ ಆಧಾರದಿಂದ ರಾಜುರಾಮ್ ಹಾಗೂ ಅವನ ಸ್ನೇಹಿತ ಜೀವನ್ ರಾಮ್ ನ ಅರೆಸ್ಟ್ ಮಾಡಿದ್ರು. ಇವರು ಹೇಳಿದ ಪ್ರಕಾರ ರೇಖಾನ ಕೂಡ ಪೊಲೀಸರು ಅರೆಸ್ಟ್ ಮಾಡಿದ್ರು. ಕೊನೆಗೆ ಸಾವಿನ ಮನೆಗೆ ಬಂದು ಮಗನನ್ನೇ ಸಾಯಿಸಿ ಬಿಟ್ಲು ಅಂತ ಸುರೇಂದ್ರ ಪೋಷಕರು ಕಣ್ಣೀರ ಪಾಲಾಗಿದ್ರು. ಮದುವೆ ಇಷ್ಟವಿಲ್ಲದಿದ್ರೆ ಇವನನ್ನ ಬಿಟ್ಟು ದೂರ ಹೋಗ್ಬೋದಿತ್ತು, ಅದನ್ನ ಬಿಟ್ಟು ಒಬ್ಬನೇ ಒಬ್ಬ ಮಗನನ್ನ ಕೊಲೆ ಮಾಡಿಸಿದ್ಲು ಅಂತ ಸುರೇಂದ್ರ ತಂದೆ ತಾಯಿ ಕಣ್ಣೀರು ಹಾಕಿದ್ರು. ಇನ್ನು ಪೊಲೀಸರು ಈ ಕೊಲೆಗಾರರಿಗೆ ಸರಿಯಾಗಿ ಟ್ರೀಟ್ಮೆಂಟ್ ಕೊಟ್ಟಿದ್ರು. ಇನ್ನೊಂದು ಸಲ ಯಾರು ಈ ರೀತಿ ಕೊಲೆಗಳನ್ನ ಮಾಡಬಾರ್ದು ಅಂತ ಇವರನ್ನ ರಸ್ತೆಗಳಲ್ಲಿ ಮೆರವಣಿಗೆ ಮಾಡಿಸಿದ್ರು. ಈ ರೀತಿಯ ಕೊಲೆ ಮಾಡೋರಿಗೆ ಇದೇ ರೀತಿ ಶಿಕ್ಷೆಯಾಗುತ್ತೆ ಅಂತ ಪೊಲೀಸರು ಎಚ್ಚರಿಸಿದ್ರು. ಇನ್ನು ಈ ಕಿರಾತಕರಿಗೆ ಯಾವ ರೀತಿ ಶಿಕ್ಷೆಯಾಗಬೇಕು ಅಂತ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ. ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ವಾಟ್ಸ್ಆಪ್ ಚಾನಲ್ ನ ಲಿಂಕ್ ಕೊಡಲಾಗಿದ್ದು ಅದನ್ನ ಸಹ ಫಾಲೋ ಮಾಡಿ. ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಚಾನೆಲ್ ನ ವಿಸಿಟ್ ಮಾಡಿ.